ನಮಸ್ಕಾರ. ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಘನತೆ ಗೌರವವನ್ನು ವಿಸ್ತರಿಸಿದವರು, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿದ್ದಂತಹ ಹೆಮ್ಮೆಯ ಕನ್ನಡಿಗರು, ಕರ್ನಾಟಕ ಲೋಕಾಯುಕ್ತಕ್ಕೆ ದಿಕ್ಕು ದೆಸೆಯನ್ನು ಬದಲಿಸಿದವರು, ಭ್ರಷ್ಟರ ಮೈ ಚಳಿ ಬಿಡಿಸಿದವರು, ಇಂದಿಗೂ ಕೂಡ ಭ್ರಷ್ಟಾಚಾರ ವಿರುದ್ಧ ಆಂದೋಲನದಲ್ಲಿ ಸಕ್ರಿಯವಾಗಿ ಕ್ರಿಯಾಶೀಲರಾಗಿ ಮುನ್ನಡೆಯುತ್ತಿರುವಂತಹ ಸಾಮಾಜಿಕ ನ್ಯಾಯ, ಸಾಮಾಜಿಕ ಕಳಕಳಿಯ ಪ್ರತಿರೂಪ ನ್ಯಾಯಮೂರ್ತಿಗಳಾದ ಸಂತೋಷ್ ಹೆಗಡೆಯವರು ನಮ್ಮೊಟ್ಟಿಗಿದ್ದಾರೆ. ಅದುವೇ ಇವತ್ತಿನ ವಿಶೇಷ ಸಮುದ್ರವಂತನ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಭಾರತದ ಧ್ಯೇಯ ಘೋಷ ಸತ್ಯಮೇವ ಜಯತೆ. ಎಷ್ಟರ ಮಟ್ಟಿಗೆ ಇವತ್ತು ಅದನ್ನು ನಾವು ನಂಬೋದು, ಅದರ ವಿಶ್ವಾಸ ನಮಗೆ ಉಳಿದಿದೆ ಸರ್? ಅದರ ಮೇಲೆ ವಿಶ್ವಾಸ ಇಟ್ಕೊಳ್ಳುವುದು ಇವತ್ತಿನ ಪರಿಸ್ಥಿತಿಯಲ್ಲಿ ಕಷ್ಟ ಅಂತ ನಾನು ತಿಳ್ಕೊಂಡಿದ್ದೀನಿ. ಕಷ್ಟ ಅಂತ ಹೇಳ್ತಿದ್ದೀರಾ? ಹಾ ಹಾ. ಭಾರತದಲ್ಲಿ ಇವತ್ತು ಅಂದರೆ ಕಳೆದ ಸುಮಾರು 50 ವರ್ಷದಿಂದ ಭ್ರಷ್ಟಾಚಾರ ಬಹಳ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಮೂಲ ಕಾರಣ ದುರಾಸೆ ಅನ್ನೋ ಒಂದು ರೋಗ. ಅದರಿಂದಾಗಿ ಎಷ್ಟು ಮಾಡಿ ಈ ರೋಗ ಸಿಲುಕಿದವರು ಅವ್ರಿಗೆ ಎಷ್ಟು ಮತ್ತು ಮಾಡಿದ್ರು ಸಾಲಲ್ಲ, ಮತ್ತು ಬೇಕು ಅನ್ನೋ ಒಂದು ರೋಗ ಇದೆ. 50ನೇ ದಶಕದಲ್ಲಿ ಭ್ರಷ್ಟಾಚಾರ ಈ ಮಟ್ಟಕ್ಕೆ ಇರಲಿಲ್ಲ, ಆದರೆ ಭ್ರಷ್ಟಾಚಾರ ಇತ್ತು. ಆವತ್ತು ನಡೆದಂಥ ಹಲವಾರು ಭ್ರಷ್ಟಾಚಾರದ ಘಟನೆಗಳಿಂದ ಅಲ್ಲಿ ಒಂದು ಉದಾಹರಣೆ ನಿಮ್ಗೆ ಕೊಡ್ತೇನೆ ನಾನು. ಜೀಪ್ ಹಗರಣ ಅಂತ. ಪರದೇಶದಿಂದ ನಮ್ಮ ಯೋಧರಿಗೆ ಜೀಪ್ ವಾಹನವನ್ನು ಖರೀದಿ ಮಾಡುವ ಒಂದು ಕಾಂಟ್ರಾಕ್ಟ್ ಅಲ್ಲಿ ಅಧಿಕಾರದಲ್ಲಿದ್ದಂತ ಕೆಲವರು 52 ಲಕ್ಷ ರೂಪಾಯಿ ಕೊಳ್ಳೆ ಹೊಡೆದ್ರು ಒಂದು ಹಗರಣದಲ್ಲಿ. ತದನಂತರದ ದಶಕದಲ್ಲಿ ಬೋಫರ್ಸ್ ಅನ್ನೋ ಒಂದು ಹಗರಣದಲ್ಲಿ 64 ಕೋಟಿ ರೂಪಾಯಿ ಕೊಳ್ಳೆ ಹೊಡೆದ್ರು. 52 ಲಕ್ಷದಿಂದ 64 ಕೋಟಿಗೆ ಬಂದಿವೆ. ತದನಂತರದ ದಶಕದಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಅನ್ನೋ ಒಂದು ಹಗರಣದಲ್ಲಿ 70,000 ಕೋಟಿ ರೂಪಾಯಿ ಕೊಳ್ಳೆ ಹೊಡೆದ್ರು. ತದನಂತರ ದಶಕದಲ್ಲಿ 2G ಅನ್ನೋ ಒಂದು ಹಗರಣದಲ್ಲಿ 1,76,000 ಕೋಟಿ ರೂಪಾಯಿ ಒಂದು ಹಗರಣದಲ್ಲಿ. ತದನಂತರ ದಶಕದಲ್ಲಿ ಕೋಲ್ಗೇಟ್ ಅನ್ನೋ ಒಂದು ಹಗರಣದಲ್ಲಿ 1,86,000 ಕೋಟಿ ರೂಪಾಯಿ. ಇಷ್ಟೊಂದು ಹಣ ಒಂದೊಂದು ಹಗರಣದಲ್ಲಿ ಸೋರ್ಕೊಂಡು ಹೋದ್ರೆ ಸತ್ಯಮೇವ ಜಯತೆ ಎಲ್ಲಿದೆ? ಇದರಿಂದಾಗಿ ಇವತ್ತು ನಮ್ಮ ದೊಡ್ಡ ಸಮಸ್ಯೆ ಏನಂದ್ರೆ ದುರಾಸೆ ಅನ್ನೋ ಒಂದು ರೋಗ. ಅದಕ್ಕೆ ಮಟ್ಟ ಹಾಕದೇ ಇದ್ರೆ ಬಹಳ ಕಷ್ಟ. ಆದ್ರೆ ಅದಕ್ಕೆ ಮಟ್ಟ ಹಾಕುವುದಕ್ಕೆ ಯಾವ ದಾರಿ? ಮದ್ದಿಲ್ಲ ಈ ರೋಗಕ್ಕೆ. ಈ ರೋಗಕ್ಕೆ ಸಿಲುಕಿದವರು ಕಾನೂನಿಗೆ ಹೆದರಲ್ಲ. ಎಷ್ಟು ಶಿಕ್ಷೆ ಆದ ಶಿಕ್ಷೆ ಅಂದ್ರೆ 7 ವರ್ಷ ಶಿಕ್ಷೆ ಆಗೋದು ಅದರಲ್ಲಿ, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ. ಆ 7 ವರ್ಷ ಕೂಡ ಆಗ್ಬೇಕಾದ್ರೆ 35ರಿಂದ 40 ವರ್ಷ ಬೇಕು. ಬೇರೆ ಬೇರೆ ಕೋರ್ಟಿಗೆ ಹೋಗ್ತಾ ಇರ್ತಾರೆ, ಬೇಲ್ ಸಿಗ್ತಾ ಇರ್ತದೆ. ಅದರಿಂದ 30-40 ವರ್ಷದ ನಂತರ ಶಿಕ್ಷೆ ಆದ್ರೆ ಯಾರಿಗೆ ಅದರ ಹೆದರಿಕೆ ಇರ್ತದೆ? ಆವಾಗ ನೋಡೋಣ ಅಂತ, ಆವಾಗ ನಾವು ಇರ್ತೇವೆ ಇಲ್ವಾ ಅಂತ ಗೊತ್ತಿಲ್ಲ. ಆದ್ರಿಂದ ಈ ಪರಿಸ್ಥಿತಿಯನ್ನ ನಾವು ಬದಲಾಯಿಸದೆ ಹೋದ್ರೆ ಇದಕ್ಕೆ ಇಲ್ಲ. ಇದು ಈ ದೇಶದಲ್ಲಿ ಮಾತ್ರ ಅಲ್ಲ, ಎಲ್ಲ ಬಹಳಷ್ಟು ದೇಶದಲ್ಲಿ ಇವೆ. ಪ್ರಮಾಣ ಜಾಸ್ತಿ. ಹೌದೌದು, ಅದಕ್ಕಿಂತಲೂ ಜಾಸ್ತಿ ಪ್ರಮಾಣದ ದೇಶಗಳು ಇವೆ ಬಹಳಷ್ಟು. ನಾವು ಇವಾಗ 199 ದೇಶಗಳಲ್ಲಿ 96ನೇ ಸ್ಥಾನದಲ್ಲಿದ್ದೇವೆ. ಅಂದ್ರೆ ಇನ್ನೂ 90 ದೇಶಗಳು ನಮಗಿಂತ ಜಾಸ್ತಿ ಬೆಳೆಸ್ತಿದೆ ದೇಶ. 2016ರಲ್ಲಿ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅನ್ನೋ ಒಂದು ಸಂಸ್ಥೆ, ಅದು ಅಂತಾರಾಷ್ಟ್ರೀಯ ದೇಶಗಳ ಭ್ರಷ್ಟಾಚಾರದ ಮಟ್ಟವನ್ನ ಲೆಕ್ಕ ಹಾಕ್ತಿದೆ. ಅದರ ಪ್ರಕಾರ ಚೈನಾ ನಮ್ಮ ದೇಶಕ್ಕಿಂತಲೂ ಜಾಸ್ತಿ ಭ್ರಷ್ಟ ದೇಶ. ಅಲ್ಲಿ ಶಿಕ್ಷೆ ಗಲ್ಲು ಶಿಕ್ಷೆ, ಆದ್ರೂ ಕೂಡ ಅಲ್ಲಿ ಭ್ರಷ್ಟಾಚಾರ ಭಯ ಇಲ್ಲ ಯಾರಿಗೆ. ಅಂದ್ರೆ ಈ ದುರಾಸೆ ಅನ್ನೋ ರೋಗ ಬಂದವರಿಗೆ ಈ ಶಿಕ್ಷೆಯ ಹೆದರಿಕೆ ಇಲ್ಲ. ಏನಾದ್ರೂ ಆಗ್ಲಿ ನೋಡೋಣ,
ಇವತ್ತು ಮಾಡೋಣ ಅನ್ನೋ ನಮ್ಮ ಭಾರತದ ಕಾನೂನು ವ್ಯವಸ್ಥೆಯಲ್ಲಿ ಏನಾದ್ರು ವೈಫಲ್ಯ ಕಾಣ್ತೀರಾ ಸರ್ ತಾವು? ಕಾನೂನು ವ್ಯವಸ್ಥೆಯಲ್ಲಿ ವೈಫಲ್ಯ ಇಲ್ಲ, ಆದ್ರೆ ನ್ಯಾಯಾಂಗದ ಪದ್ಧತಿಯಲ್ಲಿ ವೈಫಲ್ಯ ಇದೆ. ನ್ಯಾಯಾಂಗದ ಪದ್ಧತಿಯಲ್ಲಿ ವೈಫಲ್ಯ ಹೌದು. ಇದೆ. ಹಾ, ಹಾ. ಯಾಕಂದ್ರೆ ಆ ಕೋರ್ಟ್ಗಳಲ್ಲಿ ಕೇಸ್ಗಳು ಇವತ್ತು ತುಂಬಿ ತುಳುಕ್ತಾ ಇವೆ. ಒಂದೊಂದು ಕೇಸ್ಗಳು ಮೊದಲನೇ ಕೋರ್ಟಲ್ಲಿ ಫೈನಲ್ ಆಗಬೇಕಾದ್ರೆ 15ರಿಂದ 16, 17 ವರ್ಷ ಬೇಕಾಗ್ತದೆ. ಓಹೋ. ಆಮೇಲೆ ಒಂದು ಎಪೀಲ್ ಹಾಕ್ತಾರೆ. ಎಪೀಲ್ ಹಾಕಿದ್ರೆ ಮತ್ತೆ ಅಲ್ಲಿ ಅವ್ರಿಗೆ ಜಾಮೀನು ಸಿಗ್ತದೆ. ಯಾಕಂದ್ರೆ 7 ವರ್ಷಕ್ಕಿಂತ ಕಮ್ಮಿ ಶಿಕ್ಷೆ ಆದವರಿಗೆ ಜಾಮೀನು ಕೊಡ್ಬೇಕಂತ ಒಂದು ಆದೇಶ ಇದೆ ಸುಪ್ರೀಂ ಕೋರ್ಟ್ನ. ಅದರಿಂದ ಎಲ್ಲರಿಗೂ ಜಾಮೀನು ಸಿಗ್ತದೆ. ಅಲ್ಲೊಂದು 10-15 ವರ್ಷ ಆಗ್ತದೆ, ಮತ್ತೆ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಈ ರೀತಿಯಲ್ಲಿ ಕಾಲ ಕಳೀತಾ ಇದೆ. ಹೆದರಿಗೆ ಜನರಿಗೆ ಇಲ್ಲ. ಮತ್ತೆ ಜೈಲಲ್ಲೂ ಕೂಡ ಇವತ್ತು ಏನ್ ಬೇಕೋ ಏನ್ ಬೇಕು ಸೌಲಭ್ಯಗಳು ಸಿಗ್ತಾ ಇವೆ. ಯಾವಾಗ ಬೇಕಾದ್ರೂ ಹೊರಗೆ ಹೋಗ್ಬೋದು, ಏನ್ ಬೇಕಾದ್ರೂ ತಿಂಡಿ ತಿನಿಸು ತಿನ್ಬಹುದು, ಸಿಗರೇಟ್ ಸೇದ್ಬೋದು, ಶರಾಯಿ ಕುಡಿಬಹುದು. ಅಂತ ಸಂದರ್ಭದಲ್ಲಿ ಒಳಗಿದ್ರು ಒಂದೇ, ಹೊರಗಿದ್ರು ಒಂದೇ. ಈ ಬದಲಾವಣೆಗಳು ಬರಬೇಕು. ಮತ್ತೆ ಈ ದುರಾಸೆಗೆ ಒಂದು ದಾರಿ ಹುಡುಕ್ಬೇಕು. ನಾನು ಪ್ರಯತ್ನ ಮಾಡಿದೆ ಯಾವ ದಾರಿ ಇರಬಹುದಂತ. ನನಗೆ ಅನಿಸಿದ್ದು ಇವಾಗಲೇ ಹೇಳಿದಂಗೆ ಕಾನೂನಿಗೆ ಹೆದರಲ್ಲ ಇವತ್ತಿನ ಪರಿಸ್ಥಿತಿ. ಯಾಕಂದ್ರೆ ಇದಕ್ಕೆ ಮೂಲ ಕಾರಣ ವ್ಯಕ್ತಿಗಳಲ್ಲ, ಸಮಾಜ. ನಾನು ಚಿಕ್ಕವನಾಗಿದ್ದಾಗ ಅಂಥ ಸಮಾಜದಲ್ಲಿದ್ದೆ. ಆ ಸಮಾಜ ಒಳ್ಳೆ ಕೆಲಸ ಮಾಡಿದ್ದವರನ್ನ ಗುರುತಿಸಿ ಸನ್ಮಾನಿಸ್ತಾ ಇತ್ತು, ತಪ್ಪು ಮಾಡಿದ್ದವರಿಗೆ ಶಿಕ್ಷಿಸ್ತಾ ಇತ್ತು. ಅದು ಕೋರ್ಟ್ ಶಿಕ್ಷೆ ಅಲ್ಲ. ಉದಾಹರಣೆಗೆ ನನ್ನ ಗ್ರಾಮದಲ್ಲಿ ಯಾರಾದರೂ ಜೈಲಿಗೆ ಹೋಗಿದ್ರೆ, ತಪ್ಪು ಮಾಡಿದ್ರೆ, ನನ್ನ ಪೋಷಕರು ಹೇಳ್ತಾ ಇದ್ರೆ ಮನೆ ಹತ್ರ ಹೋಗ್ಬೇಡ ಅಂತ. ಅದು ಬಹಿಷ್ಕಾರ ಬಹಳ ದೊಡ್ಡ ಶಿಕ್ಷೆ ಆಗಿತ್ತು. ಅದು ತಪ್ಪು ಮಾಡಿದ್ದವನಿಗೆ ಮಾತ್ರ ಅಲ್ಲ, ಆತನ ಕುಟುಂಬದ ಮೇಲೆ ಕೂಡ ಪರಿಣಾಮ ಬೀಳ್ತಾ ಇತ್ತು. ಹೆಣ್ಣು ಮಕ್ಕಳಿದ್ರೆ ಮದುವೆ ಮಾಡೋಕೆ ಯಾರು ಒಪ್ತಾ ಇರಲಿಲ್ಲ, ಅವರನ್ನ ಯಾವುದೇ ಒಂದು ಸಂಭ್ರಮಕ್ಕೆ ಕರೀತಾ ಇರಲಿಲ್ಲ ಮನೆಯವರನ್ನ, ಅವರನ್ನು ದೂರ ಇಡ್ತಾ ಇದ್ರು. ಅದರಿಂದ ಸಮಾಜದಿಂದ ಅವತ್ತು ಸಮಾಜದ ಗೌರವ ಬಹಳ ಇಂಪಾರ್ಟೆಂಟ್ ಆಗಿತ್ತು. ಆದ್ರಿಂದ ಜನರು ತಪ್ಪು ಮಾಡಕ್ಕೆ ಹೆದರ್ತಾ ಇದ್ರು, ಮಾನ ಮರ್ಯಾದೆಗೆ ಜನ ಎದುರು. ಹೌದು. ಇವತ್ತು ಹಾಗಲ್ಲ. ಇವತ್ತು ಜೈಲ್ಗೆ ಹೋದವ್ರಿಗೆ ಸನ್ಮಾನ ಜಾಸ್ತಿ. ನಿಜ. ಹೌದು, ಸತ್ಕಾರ ಮಾಡ್ತಕ್ಕಂಥ. ಹೌದು, ಅವರು ಜಾಮೀನ್ ತಗೊಂಡು ಬಂದ್ರು ಸಹ ಅವರನ್ನ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗ್ತಾರೆ, ಸೇಬಿನ ಹಾರ ಹಾಕ್ತಾರೆ, ಜೈಕಾರ ಹಾಕ್ತಾರೆ, ದೊಡ್ಡ ದೊಡ್ಡ ಹುದ್ದೆಗೆ ಹೋಗ್ತಾರೆ. ಅದರಿಂದ ಇವತ್ತಿನ ಪರಿಸ್ಥಿತಿಯಲ್ಲಿ ಈ ಒಂದು ಸಮಾಜದ ಭಾವನೆಯಿಂದಾಗಿ ಜನರು ಆ ಕಡೆ ಹೋಗ್ತಾ ಇದ್ದಾರೆ. ಸಮಾಜದ ಪಾತ್ರ ಬಹಳ ದೊಡ್ಡದಿದೆ, ಬಹಳ ದೊಡ್ಡ ಪಾತ್ರ ಇದೆ. ಅದಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ ಈ ಮೌಲ್ಯದ ವಿಚಾರ ಸ್ವಲ್ಪ ಚರ್ಚೆ ಆಗಬೇಕು ಸಮಾಜದಲ್ಲಿ. ನಮ್ಮ ಹಿರಿಯರ ಕಾಲದಲ್ಲಿ ಮೌಲ್ಯಕ್ಕೆ ಬಹಳ ಬೆಲೆ ಇತ್ತು. ಮೌಲ್ಯ ಇಲ್ಲದವರನ್ನ ಸಮಾಜ ದೂರ ಇಡ್ತಾ ಇತ್ತು. ಇವತ್ತು ಕೂಡ ಅದೇ ಮಟ್ಟದಲ್ಲಿದ್ದೇವೆ ನಾವು. ಆದ್ರಿಂದ ಪ್ರಯತ್ನ ಮಾಡಬೇಕು. ನಾನು ನನಗೆ 86 ವರ್ಷ ಇವಾಗ. ನಾನು 1862 ಶಾಲಾ ಕಾಲೇಜಿಗೆ ಹೋಗಿದ್ದೇನೆ. ಅಲ್ಲಿ ಮಕ್ಕಳಿಗೆ ಹೇಳ್ತಾ ಇರ್ತೇನೆ ನನ್ನ ಅನುಭವದಿಂದ, 2 ಮೌಲ್ಯಗಳನ್ನು ಇಟ್ಟುಕೊಳ್ಳಿ. ಒಂದು ತೃಪ್ತಿ, ಇನ್ನೊಂದು ಮಾನವೀಯತೆ. ತೃಪ್ತಿ ಅಂದ್ರೆ ಒಂದು ಹಂತಕ್ಕೆ ಕೆಲಸ ಬಂತು, ಇನ್ನೇನು ಬೇಡ, ಸನ್ಯಾಸಿ ಆಗ್ತೇನೆ ಅಂತ ಅಲ್ಲ. ಎಲ್ಲರಲ್ಲೂ ಆಕಾಂಕ್ಷೆ ಅನ್ನೋ ಗುಣ ಇರಬೇಕು. ಆದರೆ ಆ ಆಕಾಂಕ್ಷೆಗೆ ನೀವು ಹೋಗಬೇಕಾದ್ರೆ, ಆ ಕಡೆ ಹೋಗಬೇಕಾದ್ರೆ ಕಾನೂನು ಚೌಕಟ್ಟಲ್ಲಿ, ಇನ್ನೊಬ್ಬನ ಜೇಬಿ ಕೈ ಹಾಕಿ ಅಲ್ಲ, ಇನ್ನೊಬ್ಬನ ಹೊಟ್ಟೆ ಕಲ್ಲು ಹಾಕಿ ಅಲ್ಲ. ಅಂಥ ಸಂಪತ್ತಿನಿಂದ ಸಂತಸ ಬರಲ್ಲ, ನಿದ್ದೆ ಬರಲ್ಲ. ಅಂಥ ಸಂಪತ್ತನ್ನು ಬ್ಯಾಂಕಲ್ಲಿ ಇಡಕ್ಕಾಗಲ್ಲ. ಅಲ್ಲಿ ಅದನ್ನ ಮನೆಯಲ್ಲೇ ಇಟ್ಕೊಳ್ಬೇಕಾಗ್ತದೆ. ಖರೀದಿ ಮಾಡಬಹುದು ಬಂಗಾರ, ಖರೀದಿ ಮಾಡಬಹುದು ಜಮೀನು, ಆದ್ರೆ ಮಾಡಿದ ತಕ್ಷಣ ಮಾಹಿತಿ ಹೋಗ್ತದೆ ಇನ್ಕಮ್ ಟ್ಯಾಕ್ಸ್ನವ್ರಿಗೆ. ಇತ್ತೀಚೆಗೆ ನಾನೊಂದು ಟಿವಿಯಲ್ಲಿ ಒಂದು ನ್ಯೂಸ್ ಐಟಮ್ ಕಂಡೆ. ಒಬ್ರು ಹಿರಿಯ ರಾಜಕಾರಣಿ ಮನೆ ದಾಳಿ ಮಾಡ್ತಾರೆ. ಅಲ್ಲಿ 252 ಕೋಟಿ ರೂಪಾಯಿ ಕಂತೆ ಕಟ್ಟಿ ಕಬಾಟಲ್ಲಿ ಇಟ್ಟಿದ್ದ ಹಣ ತೋರಿಸ್ತಾರೆ. ಅವ್ರು ದಾಳಿ ಮಾಡ್ತಾರೆ. ಆ ಹಣ ಆತನಿಗೆ ಖುಲಾಸೆ ಆದರೂ ಕೂಡ ಹಣ ವಾಪಸ್ ಹೋಗಲ್ಲ. ಯಾಕಂದ್ರೆ ಆ ಹಣದ ಬಗ್ಗೆ ಇನ್ಕಮ್ ಟ್ಯಾಕ್ಸ್ ಕಟ್ಟಿಲ್ಲ, ಮತ್ತೆ ಆ ಹಣ ಬಂದದ್ದನ್ನು ಇನ್ಕಮ್ ಟ್ಯಾಕ್ಸ್ಗೆ ತಿಳಿಸಿಲ್ಲ. ಅದು ಕಾನೂನಲ್ಲಿ ದೊಡ್ಡ ಆರೋಪ. ಅದು ಹಣದ ವಿಚಾರ. ಆ ಹಣವನ್ನು ಜಪ್ತಿ ಮಾಡ್ತಾರೆ. ನಿಮ್ಮ ಹಣ ಅಲ್ಲ, ಯಾಕಂದ್ರೆ ನೀವು ಟ್ಯಾಕ್ಸ್ ಕಟ್ಟಿಲ್ಲಲ್ಲ. ಹೌದು. ಅದರಿಂದ ನಾವು ತೃಪ್ತಿ ಅಂದ್ರೆ ಇದ್ದದ್ರಲ್ಲೇ ಸಂತಸ ಪಡೆಯುವಂತ ಒಂದು ಗುಣ ಹಿಂದೆ ಬಹಳ ಇತ್ತದು. ಹಿರಿಯರು ಹೇಳ್ತಾ ಇದ್ರು, ಮಾಡುವುದಿದ್ರೆ ಸರಿ ದಾರಿಯಲ್ಲಿ ಮಾಡು, ಇಲ್ಲದೆ ಇದ್ರೆ ಮಾಡಬೇಡ, ಇದ್ದದ್ರಲ್ಲೇ ಸಂತಸ ಪಟ್ಕೊಂಡು ತೃಪ್ತಿ ಪಟ್ಕೊಂಡು ಇಟ್ಕೊ ಅಂತ. ಇವತ್ತಾಗಲ್ಲ. ಪೋಷಕರಿಗೂ ಕೂಡ ದುರಾಸೆ. ಮಗನಿಗೆ ನೋಡೋ, ಅವನ ಹತ್ರ ಸೈಕಲ್ ಇದೆ, ನಿನ್ನ ಹತ್ರ ಏನಿಲ್ಲ, ಅವನು ಹೇಗೆ ಸೈಕಲ್ ತಗೊಂಡ ಅಂತ ಅವ್ರಿಗೆ ಗೊತ್ತಿಲ್ವಾ ಅಲ್ವಾ? ಅದೇ ರೀತಿ ನಿಮ್ಮ ಮಗ ಕೂಡ ಮಾಡ್ಬೇಕಾ?
ಆದ್ರೂ ಪರವಾಗಿಲ್ಲ, ಎಲ್ಲರೂ ಮಾಡ್ತಾ ಇದ್ದಾರೆ, ನೀನ್ ಯಾಕೆ ಸುಮ್ಗಿದ್ದೀಯ ಅಂತ ಅವ್ರದ್ದು ವಾದ. ಆದ್ರಿಂದ ನಾವು ಈ ಒಂದು ಮೌಲ್ಯವನ್ನ ಅಳವಡಿಸಿದ್ರೆ ಮಕ್ಕಳಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಆವಾಗ ಅವ್ರಿಗೆ ಅರ್ಥ ಆಗ್ತದೆ. ಆದರೆ ಆ ಮೌಲ್ಯವನ್ನ ಚಿಕ್ಕ ವಯಸ್ಸಲ್ಲಿ ಅಳವಡಿಸುವವರು ಯಾರು? ನಾನು ಚಿಕ್ಕವನಾಗಿದ್ದಾಗ ನನ್ನ ಪೋಷಕರು ಹೇಳ್ತಾ ಇದ್ದದ್ದು ಮಾಡು, ಇದು ಮಾಡಬೇಡ ಅಂತ. ತಪ್ಪು ಮಾಡಿದ್ರೆ ಏಟ್ ತಿಂದದ್ದು ನೆನಪಿದೆ. ಶಾಲೆಗೆ ಹೋದಾಗ ನೀತಿ ಪಾಠ ಅಂತ ಒಂದು ಸಬ್ಜೆಕ್ಟ್ ಇತ್ತು. ಇವತ್ತು ಗಂಡ ಹೆಂಡತಿ ಬಹಳಷ್ಟು ಜನ ಕೆಲಸ ಮಾಡೋರು, ಕೆಲಸ ಮಾಡದಂತ ಪೋಷಕರು ಸೀರಿಯಲ್ ನೋಡ್ತಾ ಇರ್ತಾರೆ ಟಿವಿಯಲ್ಲಿ. ಮಕ್ಕಳಿಗೆ ಹೇಳುವವರು ಏನಿಲ್ಲ, ಎಲ್ಲ ಅವ್ರಿಗೊಂದು ಐಫೋನ್ ಕೊಟ್ಟಿರ್ತಾರೆ. ಐಫೋನ್ನಲ್ಲಿ ಯಾವ ಮೌಲ್ಯನೂ ಇಲ್ಲ, ಇದ್ದದ್ದಿದ್ರೆ ಏನಾದರೂ ಕೆಟ್ಟದ್ದೇ ಇದೆ ಹೊರತು ಒಳ್ಳೆಯ ವಿಚಾರ ಅದರಲ್ಲಿ ಇಲ್ಲ. ಮಕ್ಕಳ ಜೊತೆ ಸಂಪರ್ಕ ಇಲ್ಲ. ಶಾಲೆಗೆ ಹೋದರೆ ಮಾರಲ್ ಸೈನ್ಸ್ ಅನ್ನೋ ಪಠ್ಯ, ನೀತಿ ಪಾಠ ಎಲ್ಲೂ ಇಲ್ಲ, ಯಾವ ಶಾಲೆಯಲ್ಲೂ ಇಲ್ಲ. ಯಾಕೆ? ಅದರಿಂದ ಹಣ ಮಾಡೋಕ್ಕಾಗಲ್ಲ. ಇವತ್ತಿನ ವಿದ್ಯೆ ನನ್ನ ಕಾಲದ ವಿದ್ಯೆಗಿಂತ 10 ಪಟ್ಟು ಉತ್ತಮವಾದದ್ದು. ಆಟಮ್ ಬಾಂಬ್ ಹೆಂಗೆ ಮಾಡ್ಬೇಕಂತ ಕಲಿಸ್ತಾರೆ, ಹೆಂಗೆ ಬಳಸ್ಬೇಕಂತ ಕಲಿಸಲ್ಲ. ಅಂತ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಇವತ್ತು. ನಮ್ಮ ವಿದ್ಯೆಯ ಪದ್ಧತಿ ಬರೀ ಹಣ ಮಾಡಕ್ಕೆ ಹೊರತು ಇನ್ಯಾವ ಮೌಲ್ಯ ಇಲ್ಲ. ಬಹಳ ಇದು. ಅದರಿಂದ ಇವತ್ತಿನ ಪರಿಸ್ಥಿತಿ ಬದಲಾವಣೆ ಹೇಳಿದರೆ ಒಂದೊಂದು ದಶಕದಲ್ಲಿ ಎಷ್ಟು ಜಾಸ್ತಿ ಆಗಿದೆ ಅಂತ. ಇಷ್ಟೊಂದು ಹಣ ಸೋರ್ಕೊಂಡು ಹೋದ್ರೆ ಮತ್ತೆ ಮುಂದಕ್ಕೆ ಏನಾಗಬಹುದು ಅನ್ನೋ ವಿಚಾರದಲ್ಲಿ ನಾನೊಂದು ಮಾತು ನಿಮ್ಗೆ ಹೇಳ ಬಯಸ್ತೇನೆ. 1985ರಲ್ಲಿ ಅಂದಿನ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿ ಅವರು ಹೇಳಿದ ಮಾತು ಮೈಸೂರಲ್ಲಿ. ಅವ್ರು ಹೇಳ್ತಾರೆ, ಅಂದು 85ರಲ್ಲಿ ಸರ್ಕಾರ ಅಭಿವೃದ್ಧಿಗೆ ಕೊಟ್ಟಂತ ₹1 ಕೊನೆ ಹಂತಕ್ಕೆ ಓದೋದು 15 ಪೈಸೆ. ಯಾವತ್ತು? 85ರಲ್ಲಿ. 2025ರಲ್ಲಿ ಇದ್ದೇವೆ ಇವತ್ತು. ₹100 15 ಪೈಸೆ ಹೋಗ್ಬೋದು. ನೀವು ಕೇಳ್ತಾ ಇರ್ತೇವಲ್ಲ ಪೇಪರಲ್ಲಿ, ಒಂದು ಪಕ್ಷದವ್ರು ಇನ್ನೊಂದು ಪಕ್ಷದ 40% ಸರ್ಕಾರ ಅಂತಾರೆ. ಅದು ಹೇಳಿದ್ಯಾರು? ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅಧ್ಯಕ್ಷರು. ಅವರ ಅನುಭವದಿಂದ ಹೇಳ್ತಾರೆ ನಿಮ್ದು 40% ಸರ್ಕಾರ ಅಂತ. ಆವಾಗ ಅವ್ರು ಇವರನ್ನು ಕೇಳ್ತಾರೆ, ನಿಮ್ ಕಾಲದಲ್ಲಿ ಎಷ್ಟಿತ್ತಂದ್ರೆ ನಿಮ್ಮಷ್ಟು ಇರ್ಲಿಲ್ಲ ಅಂತಾರೆ. ಇತ್ತಂತ ಅರ್ಥ ಆಯ್ತಲ್ಲ. ಆದ್ರೆ ಇವತ್ತು ಅದೇ ಪಕ್ಷವನ್ನ ಅದೇ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಕರೀತಾರೆ 60% ಅಂತ. ಇಷ್ಟೊಂದು ಹಣ ಒಂದೊಂದು ಪ್ರಾಜೆಕ್ಟ್ ಇಂದ ಸೋರ್ಕೊಂಡು ಹೋದ್ರೆ ಮತ್ತೆ ಏನು ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಇದೆ? 10% ಬಿಡಿ, ಇವತ್ತು 10% ಇಲ್ಲ. 15 ಪೈಸೆ ಬಂದದ್ದು ಇವಾಗ ₹100, ₹10 ಅಲ್ಲ, ₹1 ಅಲ್ಲ, ₹15 ಪೈಸೆ. ಆದ್ರಿಂದ ನಾವು ಹಿರಿಯರು ಪ್ರಯತ್ನ ಮಾಡಬೇಕು ನಮ್ಮ ಮಕ್ಕಳಲ್ಲಿ ಮೌಲ್ಯಗಳನ್ನು ಅಳವಡಿಸಿ. ಜಾಸ್ತಿ ಮೌಲ್ಯ ಬೇಡ, 2 ಮೌಲ್ಯ ಇದ್ರೆ ಸಾಕು. ಒಂದು ತೃಪ್ತಿ. ಅದೇ ಹೇಳಿದಲ್ಲ, ತೃಪ್ತಿ ಅಂದರೆ ಒಂದು ಹಂತಕ್ಕೆ ಕೆಲಸ ಸಿಕ್ತು, ಇನ್ನೇನು ಬೇಡ, ಸನ್ಯಾಸಿ ಆಗ್ತಾನೆ ಅಂತ ಅಲ್ಲ. ಆಕಾಂಕ್ಷೆ, ಆಂಬಿಷನ್ ಇರಬೇಕು. ದೊಡ್ಡ ಹುದ್ದೆಗೆ ಹೋಗ್ಬೇಕು, ಶ್ರೀಮಂತನಾಗಬೇಕು, ಏನೂ ತಪ್ಪಿಲ್ಲ, ಗುರಿ ಒಳ್ಳೆಯದು. ಆದ್ರೆ ದಾರಿ ಯಾವುದು, ಅದು ಬಹಳ ಮುಖ್ಯವಾದದ್ದು. ಇನ್ನೊಬ್ಬನ ಜೇಬಿ ಕೈ ಹಾಕಿ ಅಲ್ಲ, ಇನ್ನೊಬ್ಬನ ಹೊಟ್ಟೆ ಕಲ್ಲಾಕಿ ಅಲ್ಲ. ಅಂಥ ಸಂಪತ್ತಿನಿಂದ ಎಂದೂ ಸಂತಸ ಬರಲ್ಲ. ಅದನ್ನು ನಾವು ಮಕ್ಕಳಿಗೆ ಹೇಳಿದರೆ ಇದ್ದದ್ರಲ್ಲಿ ತೃಪ್ತಿ ಪಡಿ. ನೋಡಿ, ಈ ಹಂತಗಳಿವೆಲ್ಲ, ಕೋಟ್ಯಾಧೀಶ, ಲಕ್ಷಾಧೀಶ, 1000 ಇದ್ದವನು, ಏನೂ ಇಲ್ದವನು ಇರ್ತಾನೆ. ಅದು ಸೃಷ್ಟಿಕರ್ತನೆ ಮಾಡಿದ್ದು. ಆದ್ರೆ ಸೃಷ್ಟಿಕರ್ತ ದಾರಿ ತೋರಿಸ್ಕೊಟ್ಟಿದ್ದಾರೆ. ಈ ದಾರಿಯಲ್ಲಿ ಹೋಗಿ ಶ್ರೀಮಂತರಾಗಿ, ಲಕ್ಷಾಧೀಶರಾಗಿ, ಕೋಟ್ಯಾಧೀಶರಾಗಿ ತೆರಿಗೆ ಕಟ್ಟಿ. ಆದರೆ ಇವತ್ತು ಅದೆಲ್ಲ ಹೋಗ್ಬಿಟ್ಟು ಏನಾಗಿದೆ, ಇದೇ ರೀತಿ ಟ್ರಾಫಿಕ್ ಆ ಕಡೆ ಈ ಕಡೆ ಹೋಗುದೆಲ್ಲ ಇದೇ ರೀತಿ ಮುಂದಕ್ಕೆ ಹೋದ್ರೆ ಏನಾಗ್ತದೆ ನೀವು ಸ್ವಲ್ಪ ಯೋಚನೆ ಮಾಡಿ. ಟ್ರಾಫಿಕ್ ಅಲ್ಲಿ ಸಿಸ್ಟಮ್ ಇದೆ ಅಲ್ಲ, ಅದರಿಂದಾಗಿ ನಾವು ಮುಂದಕ್ಕೆ ಹೋಗ್ತಾ ಇರ್ತೇವೆ. ಅದೇ ರೀತಿ ನಾವು ಜನರು ಕೂಡ ಹಣ ಮಾಡಬೇಕನ್ನೋ ನಿಟ್ಟಿನಲ್ಲಿ ಎಲ್ಲರೂ ಒಂದೇ ದಿಕ್ಕಿನಲ್ಲಿ ಓಡ್ತಾ ಇದ್ರೆ ಅದರಲ್ಲಿ ಮತ್ತೆ ನೀವು ಏನು ಸಾಧಿಸಕ್ಕೆ ಸಾಧ್ಯವಿಲ್ಲ. ಗಲಾಟೆ ಜಾಸ್ತಿ ಆಗ್ತದೆ ಹೊರತು ಆ ಗುರಿ ತಲುಪಕ್ಕೆ ಸಾಧ್ಯವಿಲ್ಲ ಅನ್ನೋದು ನನ್ನ ವಿಚಾರ. ತಮ್ಮ ನ್ಯಾಯಪರವಾಗಿರತಕ್ಕಂಥ ಈ ಹೋರಾಟಗಳು ಬಾಲ್ಯದಿಂದಲೇ ಪ್ರಾರಂಭ ಆಯಿತು. ತಮ್ಮ ತಂದೆಯವರು, ನಾನು ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟಿದವನು. ಆರ್ಥಿಕವಾಗಿ ಸಾಧಾರಣವಾಗಿ ಹುದ್ದೆಯಲ್ಲಿ ನನ್ನ ತಂದೆಯವರು ಸುಪ್ರೀಂ ಕೋರ್ಟ್ ವರೆಗೂ ಹೋಗಿದ್ರು, ನ್ಯಾಯಾಧೀಶರಾಗಿದ್ರು. ಅಲ್ಲಿ ರಾಜೀನಾಮೆ ಕೊಟ್ಟು ಬಂದವರು. ಅವ್ರು ಯಾವಾಗ್ಲೂ ನಮ್ಗೆ ಹೇಳ್ತಾ ಇದ್ರು, ದೊಡ್ಡವರಾದಾಗ ಮೇಲೆ ನೀವು ಒಂದೇ ಮನೆಯಲ್ಲಿ ಇರಬಾರ್ದು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಜೊತೆಯಲ್ಲಿ ಪ್ರಾಪರ್ಟಿ ತಗೊಳ್ಬಾರ್ದು, ಜೊತೆಯಲ್ಲಿ ಬಿಸ್ನೆಸ್ ಮಾಡಬಾರ್ದು. ಅದು ಬೇರೆ ಬೇರೆ ಇರ್ಬೇಕಂತ. ನಾವು 6 ಜನ ಮಕ್ಕಳಿದ್ದೀವಿ. ಒಬ್ಳು ಅಮೆರಿಕದಲ್ಲಿ ಡಾಕ್ಟರ್ ಆಗಿದ್ದವಳು, ಇವಾಗ ಇಲ್ಲ, ತೀರ್ಕೊಂಡ್ಳು ಅವಳು. 5 ಜನ ಇದ್ದೇವೆ. ಅದನ್ನು ಕಡ್ಡಾಯವಾಗಿ ಪಾಲಿಸಿದ್ದೇವೆ. ಒಬ್ಬ ಅಣ್ಣ ನೇವಿಯಿಂದ ರಿಟೈರ್ ಆಗಿಬಿಟ್ಟು ಎಂಜಿನಿಯರ್ ಆಗಿದ್ದ,
ಅಮೇರಿಕದಲ್ಲಿ ಲಾಸ್ ಆಂಜಲೀಸ್ ಅಲ್ಲಿ ಅವನ ಕುಟುಂಬದ ಜೊತೆ ಇದ್ದಾನೆ. ಇನ್ನೊಬ್ಳು ತಂಗಿ ವಿಧವೆ, ಅವಳ ಗಂಡ ನ್ಯೂಕ್ಲಿಯರ್ ಇಂಜಿನಿಯರ್ ಆಗಿದ್ರು ಇದರಲ್ಲಿ ಟೆಕ್ಸಸ್ ಅಲ್ಲಿ, ಹ್ಯೂಸ್ಟನ್ನಲ್ಲಿ ಎಲೆಕ್ಟ್ರಿಸಿಟಿ ಕಂಪನಿ, ಅವಳು ನ್ಯೂಕ್ಲಿಯರ್ ಎಲೆಕ್ಟ್ರಿಸಿಟಿಯಲ್ಲಿ. ಅಲ್ಲಿ ಇವಾಗ ಇಲ್ಲ ಅವರು, ಅವಳು ಅಲ್ಲೇ ಇದ್ದಾಳೆ, ಮಗ ಅಲ್ಲೇ ಇದ್ದಾನೆ. ಇನ್ನೊಬ್ಳ ಗಂಡ ಗಲ್ಫ್ ಏರ್ವೇಸ್ ಇದ್ದು ವೈಸ್ ಪ್ರೆಸಿಡೆಂಟ್ ಆಗಿದ್ರು ಬಾರಿನ್ನಲ್ಲಿ, ಅವರು ಇವಾಗ ಇಲ್ಲ. ಅವಳು ಒಬ್ಳೇ, ಇಬ್ರು ಗಂಡು ಮಕ್ಕಳಿದ್ದಾರೆ, ಆದ್ರೆ ಅವಳು ಒಬ್ಳೇ ಮಂಗಳೂರಲ್ಲಿ ಒಂದು ಫ್ಲಾಟ್ ಅಲ್ಲಿ ಇದ್ದಾಳೆ. ಈ 2 ಗಂಡು ಮಕ್ಕಳು ಬೇರೆ ಬೇರೆ ಬಿಸ್ನೆಸ್ ಮಾಡ್ಕೊಂಡು ಬೇರೆ ಬೇರೆ ಮನೆಯಲ್ಲಿದ್ದಾರೆ, ಒಬ್ರಿಗೊಬ್ರು ಒಂದು ಇದೆ. ಇನ್ನೊಬ್ಬ ಅಣ್ಣ ಅವನು ಬಹಳ ಶ್ರೀಮಂತ, ಅಂದ್ರೆ ಒಂದು ನೀವು ಕೇಳಿರ್ಬೋದು ನಿಟ್ಟೆ ಯೂನಿವರ್ಸಿಟಿ ಅಂತ, ಅದು ಒಂದು. ನಾನು ಬೆಂಗಳೂರಲ್ಲಿದ್ದೇನೆ. ನಮಗೆ ಒಬ್ರಿಗೊಬ್ರಿಗೆ ಆರ್ಥಿಕ ಸಂಬಂಧ ಇಲ್ಲ, ಆರ್ಥಿಕ ಸಂಬಂಧ ಇಲ್ಲ, ಒಬ್ಬೊಂದು ನ್ಯಾಯ ಪೈಸೆ ಸಂಬಂಧ ಇಲ್ಲ ನಮ್ಮ ಹತ್ರ. ಆದ್ರೆ ರಕ್ತ ಸಂಬಂಧ ಬಹಳ ಚೆನ್ನಾಗಿದೆ. ನಾನು ತಿಂಗಳಿಗೆ ಒಂದ್ಸಲ ಆದ್ರೂ ಹೋಗ್ತೇನೆ, ಅವನ ಜೊತೆ ಇರ್ತೇನೆ. ಇನ್ನೊಬ್ಬ ಅಣ್ಣ ಕೂಡ ಬಂದಿದ್ದಾನೆ, ಅವನ ಜೊತೆ ಹಿಂಗೆ ಇರ್ತೇನೆ. ಆದ್ರೆ ಅವನಿಗೆ ನನಗೂ ಹಣದ ಇಲ್ಲ, ಯಾರಿಗೂ ಕೂಡ ನಮ್ಮ ಹಣದ ಸಂಬಂಧ ಇಲ್ಲ. ಆದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಇದೆ, ಎಷ್ಟು ಇದೆ ಅಷ್ಟರಲ್ಲೇ ಜೀವನ ಮಾಡುವುದನ್ನು ನಮ್ಮ ಕಲಿಸ್ಕೊಟ್ಟಿದ್ದಾರೆ. ಅದು ನಿಮ್ಮನ್ನು ನಿರಂತರವಾಗಿ ನಿಮ್ಮನ್ನು ಉಳಿಸ್ಕೊಂಡು ಬಂದಿದೆ. ಅದನ್ನೇ ನಿಮ್ಮನ್ನ, ಅದೇ ನಿಮ್ಮ ಆದರ್ಶವಾಗಿ ನಿಮ್ಮನ್ನು ಬರ್ತಾ ಇದೆ. ತಾವು ವಕೀಲರಾಗಿ ಕೆಲಸ ಪ್ರಾರಂಭ ಮಾಡ್ತೀರಿ, ಯಾರ ಹತ್ರ ಶುರು ಮಾಡಿದ್ರಿ, ಹೇಗೆ ಪ್ರಾರಂಭ ಆಯ್ತು ನಿಮ್ಮ ಈ ಜೀವನ? ನಾವು 6 ಜನ ಮಕ್ಕಳು ಇದ್ವಿ ಅಂತ ಹೇಳಿದೆ, 3 ಜನ ಗಂಡು ಮಕ್ಕಳು, 3 ಜನ ಹೆಣ್ಮಕ್ಳು. ತಂದೆಯವರು ಮೊದಲು ಕಾರ್ಕಳದಲ್ಲಿ ಪ್ರಾಕ್ಟೀಸ್ ಶುರು ಮಾಡಿದವರು, ಮಂಗಳೂರಿಗೆ ಬಂದು ಗೌರ್ಮೆಂಟ್ ಲೀಡರ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆದರು. ನಂತರ ಹೈಕೋರ್ಟಿಗೆ ಶಿಫ್ಟ್ ಆದರು. ಹೈಕೋರ್ಟಿಗೆ ಹೋದ್ಮೇಲೆ ಹೈಕೋರ್ಟ್ ನ್ಯಾಯಾಧೀಶರಾಗ್ತಾರೆ. ಮತ್ತು ಅಲ್ಲಿಂದ ಡೆಲ್ಲಿ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗ್ತಾರೆ. ಡೆಲ್ಲಿ ಮತ್ತು ಹಿಮಾಚಲ್ ಹೈಕೋರ್ಟ್ಗೆ 2ಕ್ಕೂ ಒಂದೇ ನ್ಯಾಯಾಧೀಶರು, ಮುಖ್ಯ ನ್ಯಾಯಾಧೀಶರು ನನ್ನ ತಂದೆಯವರಾಗಿದ್ದರು. ಆಮೇಲೆ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ 73ರಲ್ಲಿ. 77ರಲ್ಲಿ ಅಲ್ಲಿ ರಾಜೀನಾಮೆ ಕೊಡ್ತಾರೆ, ಯಾಕಂದರೆ ಅವರನ್ನು ಮುಖ್ಯ ನ್ಯಾಯಾಧೀಶರಾಗಿ ಮಾಡೋಕ್ಕೆ ಬಿಡಲಿಲ್ಲ. ಅವ್ರು ಮಾತ್ರ ಅಲ್ಲ, ಇನ್ನಿಬ್ಬರನ್ನು 3 ಜನ ಒಟ್ಟಿಗೆ ರಾಜೀನಾಮೆ ಕೊಟ್ಟು ಬರ್ತಾರೆ. ನಾನು ಸ್ಕೂಲೆಲ್ಲ ಮದ್ರಾಸಲ್ಲಿ, ಮಂಗಳೂರಲ್ಲಿ ಮಾಡಿದೆ, ಮತ್ತು ಬೆಂಗಳೂರಲ್ಲಿ. ನಾನು ಹಳೇ ಇಂಟರ್ಮೀಡಿಯೇಟ್ ಸ್ಟೂಡೆಂಟು. ನನ್ನ ತಾಯಿಗೆ ನಾನು ಡಾಕ್ಟರ್ ಆಗ್ಬೇಕಂತ ಭಾಳ ಇಷ್ಟ ಆಯಿತು, ಯಾಕಂದರೆ ಅವ್ರೊಬ್ಬರು ಅಣ್ಣ ಮುಂಬೈಯಲ್ಲಿ ಡಾಕ್ಟರ್ ಆಗಿದ್ದರು, ಒಳ್ಳೆ ಪ್ರಾಕ್ಟೀಸ್ ಇತ್ತು ಅವರಿಗೆ. ಆದರೆ ನನಗೆ, ನಾನು ಇಂಟರ್ಮೀಡಿಯೇಟ್ನವನು. ನನ್ನ ಮೆಡಿಕಲ್ಗೆ ಹೋಗುವ ಸಮಯದಲ್ಲಿ 1 ವರ್ಷದ PUC ಇಂಟ್ರೊಡ್ಯೂಸ್ ಮಾಡಿದರು. ಆ PUCಗೂ ನನಗೂ ಒಂದೇ ಸೀಟಿಗೆ ಹೋಗ್ಬೇಕಾಗಿತ್ತು. ಅದರಿಂದ ಅವ್ರಿಗೆ ಜಾಸ್ತಿ ಮಾರ್ಕ್ ಇತ್ತು, ನನಗೆ MBBS ಸಿಕ್ಕಿರಲಿಲ್ಲ. ತಮಗೂ ಆಸೆ ಇತ್ತಾ ಡಾಕ್ಟರ್ ಆಗಬೇಕು ಅಂತ? ನನಗೇನಂತದಿಲ್ಲ, ನನಗೆ ಹಾಕಿ ಪ್ಲೇಯರ್ ಆಗಿದ್ದೆ ನಾನು. ಕರ್ನಾಟಕ ರಾಜ್ಯಕ್ಕೆ ಆಡ್ತಾ ಇದ್ದೆ, ಯೂನಿವರ್ಸಿಟಿಗೆ ಆಡ್ತಾ ಇದ್ದೆ. ಆವಾಗ ಭಾರತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಲಿಂಪಿಕ್ಸ್ ಅಲ್ಲಿ ದೊಡ್ಡ ಇದರಲ್ಲಿತ್ತು, ಭಾಳ ಪ್ರತಿ ವರ್ಷ ಪ್ರತಿ ಒಲಿಂಪಿಕ್ಸ್ ಅಲ್ಲಿ ಅವರೇ ಗೆಲ್ತಾ ಇದ್ರು. ಅಲ್ಲಿ ಒಲಿಂಪಿಕ್ಸ್ ಆಡ್ಬೇಕಂತ ಇದ್ದೆ, ಆದರೆ ಅದು ಆಗಲಿಲ್ಲ. ಪರವಾಗಿಲ್ಲ, ನನಗೆ ಬೇಜಾರೇನಿಲ್ಲ. ಆವಾಗ ನಾನು ಸೀಟ್ ಸಿಗಲಿಲ್ಲ ಅಂತ ಇಂಟರ್ಮೀಡಿಯೇಟ್ ಆದಮೇಲೆ 2 ವರ್ಷ BSc ಡಿಗ್ರಿ ಮಾಡಿದೆ. ಡಿಗ್ರಿ ಮಾಡಿದ ನಂತರ ನನಗೆ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಸಿಕ್ತು. ಅಲ್ಲಿ ವಾಪಸ್ ಹೋದಾಗ ಅಲ್ಲಿ ಮಕ್ಕಳೆಲ್ಲ ನನಗಿಂತ 3-4 ವರ್ಷಕ್ಕೆ ಚಿಕ್ಕವರಾಗಿದ್ರು. ನನಗೆ ಸರಿ ಕಾಣಿಸಿಲ್ಲ. ಹೌದೌದು. ಮತ್ತೆ 1 ವರ್ಷ 6-7 ತಿಂಗಳಿದ್ಬಿಟ್ಟು ಮತ್ತೆ ನನ್ನ ಪೋಷಕರಿಗೆ ಹೇಳಿದೆ, ಇಲ್ಲ ಇನ್ನು 5 ವರ್ಷ MBBS ಮಾಡಬೇಕು, ಮತ್ತೆ ಪೋಸ್ಟ್ ಗ್ರಾಜುಯೇಷನ್ 2 ವರ್ಷ 3 ವರ್ಷ ಮಾಡಬೇಕಾಗ್ತದೆ, ಅದರಿಂದ ನನಗೆ ಇಷ್ಟ ಇಲ್ಲ ಅಂತ ಹೇಳಿದೆ. ಅವಾಗ ತಂದೆಯವರು ನ್ಯಾಯಾಧೀಶರಾಗಿದ್ದರು, ಹೇಳಿ ನೀನು ವಕಾಲತ್ ಮಾಡು. ನನ್ನ ಕುಟುಂಬದಿಂದ ಯಾರೂ ವಕಾಲತ್ ಮಾಡಲಿಲ್ಲ, ನೀನು ಇವಾಗ MBBS ಬಿಟ್ಟು ಬರ್ತಾ ಇದೆಯಾ? ಸರಿ ಅಂತ ಒಪ್ಕೊಂಡೆ. ಅದು ಬೆಳಿಗ್ಗೆ ಮಾತ್ರ ಇತ್ತು ಶಾಲೆ, 7 ಗಂಟೆಯಿಂದ 9 ಗಂಟೆ 10 ಗಂಟೆವರೆಗೆ. ಮತ್ತು ಸಾಯಂಕಾಲ ಹಾಕಿ ಆಡ್ಬೋದು ಅಂತ ಇತ್ತು. ಹಾಕಿ ಆಡ್ಬೇಕನ್ನೋದು ನನ್ನ ಆಂಬಿಷನ್ ಆಗಿತ್ತು. ಆದರೆ ಇದಕ್ಕೆ ಸೇರಿಕೊಂಡೆ, ವಕಾಲತಿಗೆ ಸೇರ್ಕೊಂಡ ನಂತರ ನನ್ನ ಸೀನಿಯರು ಪ್ರೊಫೆಸರ್ ಆಗಿದ್ದರು, ಅವ್ರ ಆಫೀಸ್ ಸೇರಿಕೊಂಡೆ ನಾನು ಜೂನಿಯರ್ ಆಗಿ. ಅವ್ರಿಗೆ ಒಳ್ಳೆ ಪ್ರಾಕ್ಟೀಸ್ ಇತ್ತು. ಅವ್ರ ಜೊತೆ ಸುಮಾರು 5-6 ವರ್ಷ ಇದ್ದೆ. ಆಗ ಅವರು ಹೈಕೋರ್ಟ್ ಜಡ್ಜ್ ಆಗ್ತಾರೆ. ಆ ಆಫೀಸ್ ನನಗೆ ಬಿಟ್ಕೊಡ್ತಾರೆ. ಅದರಿಂದ ಆ ಆಫೀಸನ್ನು ನಾನು ಮುಂದುವರಿಸ್ಕೊಂಡು ಹೋದೆ. ಮತ್ತು 84ರಲ್ಲಿ ನಾನು ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವರು ವೆಜಿಟೇರಿಯನ್ ಹೆಗಡೆ, ನಾನು ನಾನ್ ವೆಜಿಟೇರಿಯನ್ ಹೆಗಡೆ. ಅವ್ರು ನನ್ನನ್ನು, ಯಾಕಂದರೆ ತುರ್ತು ಪರಿಸ್ಥಿತಿಯಲ್ಲಿ ಅವರ ಪರವಾಗಿ ನಾನು ವಾದ ಮಾಡಿದ್ದೆ. ಅವರು ಜೈಲಲ್ಲಿದ್ದರು. ಮತ್ತು ಅವರು ಆಗ ಅದ್ವಾನಿ, ವಾಜಪೇಯಿ, ಮಧು ದಂಡವಟೆ, SN ಮಿಶ್ರಾ ಕೂಡ ಜೈಲಲ್ಲಿದ್ದರು. ಅವ್ರ ಪರವಾಗಿ ಕೂಡ ವಾದ ಮಾಡಿದ್ರಿ. ಹೌದು. ಅದಕ್ಕೆ ನನಗಿಂತ ಮೊದಲು ರಾಮ ಜೋಯಿಸ್ ಅಂತ ಒಬ್ರು ವಕೀಲರು, ಮತ್ತೆ ಗವರ್ನರ್ ಎಲ್ಲ ಆಗಿದ್ರು, ಮುಖ್ಯ ನ್ಯಾಯಾಧೀಶರು ಕೂಡ ಆಗಿದ್ರು ಪಂಜಾಬ್ ಹೈಕೋರ್ಟ್ ಇದ್ದು. ಅವರು ವಾದ ಮಾಡಿದ್ರು, ಅವರನ್ನು ಜೈಲಲ್ಲಿ ಹಾಕಿದ್ರು. ಅವಾಗ ಯಾರು ಹೋಗಕ್ಕೆ ಹೆದರ್ತಾ ಇದ್ರು. ನಾನು ಒಪ್ಕೊಂಡೆ.
ಅವ್ರ ಪರವಾಗಿ ವಾದ ಮಾಡಿದೆ. ಮತ್ತು ಹಿರಿಯ ಲಾಯರ್ಸ್ ಎಲ್ಲ ಬೇರೆ ಬೇರೆ ಕಡೆಯಿಂದ ಬಂದು ವಾದ ಮಾಡಿದರು. ಇಲ್ಲಿ ನಾವು ಗೆದ್ವಿ. ಕರ್ನಾಟಕ ಹೈಕೋರ್ಟ್ನವರು ಈ ತುರ್ತು ಪರಿಸ್ಥಿತಿ ದುರುದ್ದೇಶದಿಂದ ಮಾಡಿದ್ದಂತ ಆದೇಶ ಕೊಟ್ಟರು. ಆದರೆ ಸುಪ್ರೀಂ ಕೋರ್ಟಲ್ಲಿ ಅದು ರಿವರ್ಸ್ ಆಯಿತು. ಮತ್ತು 77ರಲ್ಲಿ ಅವರೆಲ್ಲ ಬಿಡುಗಡೆ ಆದರು, ಹೋದರು. ಆವಾಗ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗ್ತಾರೆ. ಅವರು ನಾನು ಮಾಡಿದ ಸಹಾಯವನ್ನು ನೆನಪಲ್ಲಿ ಇಟ್ಕೊಂಡು ನನ್ನನ್ನು ಅಡ್ವೊಕೇಟ್ ಜನರಲ್ ಆಗಿ ಮಾಡಿದ್ರು. 4 ವರ್ಷ ಅಡ್ವೊಕೇಟ್ ಜನರಲ್ ಆಗಿದ್ದೆ. ಆಮೇಲೆ ಅವ್ರು ರಾಜೀನಾಮೆ ಕೊಟ್ಟರು. ಬೊಮ್ಮಾಯಿಯವ್ರು ಬಂದರು. ಬೊಮ್ಮಾಯಿಯವ್ರು ಹೇಳಿದ್ರು ಮುಂದುವರಿರಿ ಅಂತ. ನಾನು ಹೇಳಿದೆ ಬೇಡ, ನನಗೆ ಸಾಕಂತ ಹೇಳಿ ನಾನು ರಾಜೀನಾಮೆ ಕೊಟ್ಟೆ. ಆವಾಗಲೇ ನನಗೆ ಡೆಲ್ಲಿಯಿಂದ ಕರೆ ಬಂತು, ನೀನು ಎಡಿಷನಲ್ ಸೊಲಿಸಿಟರ್ ಜನರಲ್ ಆಗಿ ಬಾ ಅಂತ ಡೆಲ್ಲಿಗೆ. ನಾನು ಹೇಳಿದೆ ನಾನು ಅಡ್ವೊಕೇಟ್ ಜನರಲ್ ಆಗಿದ್ದವನು, ಇಲ್ಲಿ ನನಗೆ ಪ್ರಾಕ್ಟೀಸ್ ಚೆನ್ನಾಗಿದೆ, ನಾನು ಬರಲ್ಲ ಅಂತ ಹೇಳಿದೆ. ಆಗ ನನ್ನನ್ನು ಕರೆದವರು ಹೇಳಿದರು, ಇಲ್ಲ ನೀನು ಸ್ವಲ್ಪ ದಿವಸಕ್ಕೆ ಬರೋ, ಯಾಕಂದರೆ ನೀನು ಮೊದಲನೇ ಅವನು ಕರ್ನಾಟಕದಿಂದ ಮೊದಲನೇ ಅದು ಎಡಿಷನಲ್ ಸಾಲಿಸಿಟರ್. ಹೌದು, ಬೇಕಾದ್ರೆ ನಿಂಗೆ ಇಷ್ಟ ಇಲ್ಲದಿದ್ರೆ ಮತ್ತೆ ರಾಜೀನಾಮೆ ಕೊಟ್ಟು ಜವಾಬ್ದಾರಿ ಇರುತ್ತೆ ಸರ್. ಅದು ಅಖಿಲ ಭಾರತದ ಇದರಲ್ಲಿ ಇವಾಗ ಎಲ್ಲ ಸ್ಟೇಟ್ಗಳಲ್ಲಿ ಎಡಿಷನಲ್ ಸಾಲಿಸಿಟರ್ ಜನರಲ್ ಇದ್ದಾರೆ. ನನಗೆ ಆಫರ್ ಮಾಡಿದಾಗ ಸಾಲಿಸಿಟರ್ ಜನರಲ್ ಮತ್ತು ಎಡಿಷನಲ್ ಸಾಲಿಸಿಟರ್ ಜನರಲ್ ಅಂತ 2 ಹುದ್ದೆಗಳಿದ್ದವು. ಎಡಿಷನಲ್ ಸಾಲಿಸಿಟರ್ ಜನರಲ್ ಅವರು ಡೆಲ್ಲಿಯಲ್ಲಿ ಇದ್ದರೆ ಬೇರೆ ಬೇರೆ ಹೈಕೋರ್ಟಿಗೆ ಹೋಗಿ ಕೇಂದ್ರ ಸರ್ಕಾರದ ವಿರುದ್ಧ ಇದ್ದಂಥ ಕೇಸ್ಗಳನ್ನು ವಾದ ಮಾಡೋದು. ಅದು ನನ್ನ ಮನಸ್ಸಿಗೆ ಸ್ವಲ್ಪ ಮೊದಲನೇವನು ಅನ್ನೋ ವಿಚಾರದಲ್ಲಿ ಖುಷಿ ಆಯ್ತು. ನನ್ನ ಪತ್ನಿಗೆ ಹೇಳಿದೆ, ನಾನು ಕೆಲವು ತಿಂಗಳಿಗೆ ಹೋಗ್ತೇನೆ, ಅಲ್ಲೇ ಇರಲ್ಲ, ಮನೆ ಮಾಡಲ್ಲ, ಕರ್ನಾಟಕ ಭವನದಲ್ಲಿ ಇರ್ತೇನೆ, ಆಮೇಲೆ ಒಂದು 3-4 ತಿಂಗಳಾದ್ಮೇಲೆ ವಾಪಸ್ ಬರ್ತೇನೆ ಅಂತ ಹೇಳಿದೆ. ಆಯ್ತಂತ ಹೇಳಿದ್ರು. ಹೋದೆ, ಇದನ್ನೇ ಮಾಡಿದೆ. ಡೆಲ್ಲಿಯಲ್ಲಿ ಒಂದು ಗಾದೆ ಇದೆ, ಅಲ್ಲೋಗಿ ಯಮುನಾ ನೀರು ಕುಡ್ದವನು ಮತ್ತೆ ಹೋಗೋದು ಸ್ಮಶಾನಕ್ಕೆ ಮಾತ್ರ ಅಂತ. ಅದೇ ರೀತಿ ಆಯ್ತು. ನಾನು ಕೆಲವು ತಿಂಗಳಿಗೆ ಅಂತ ಹೋದವನು ಅಲ್ಲಿ 10 ತಿಂಗಳ ನಂತರ VP ಸಿಂಗ್ ಸರ್ಕಾರ ಬಿದ್ದೋಯ್ತು, ನಾವು ರಾಜೀನಾಮೆ ಕೊಟ್ವಿ. ವಾಪಸ್ ಬರ್ಬೇಕಂದ್ರೆ ಕೆಲವು ಹಿರಿಯರು ಹೇಳಿದ್ರು, ನೀವು ಕರ್ನಾಟಕದಿಂದ ಹಿರಿಯ ಲಾಯರ್ ಯಾರೂ ಇಲ್ಲ, ನೀನೇ ಯಾಕೆ ಇರಲ್ಲ ಅಂತ ಕೇಳಿದ್ರು. ನನಗೂ ಅಷ್ಟೇ ಬೇಕಿತ್ತು, ಯಾರೋ ಒಂದು ಹೇಳಿದ್ರು ಅಂತ. ನನ್ನ ಮನೆಯವರು ನನ್ನ ಭಾವನೆ ಮನೆ ಇಲ್ಲೇ ಮಾಡೋಣ ಅಂತ ಹೇಳಿದೆ. ಅಲ್ಲಿ ಮತ್ತೆ 18 ವರ್ಷ ಇದೆ. 18 ವರ್ಷ ಎಡಿಷನಲ್ ಸಾಲಿಸಿಟರ್ ಜನರಲ್ ಆದೆ. ಮತ್ತು ಅವ್ರು ಅದೇ ರಾಜೀನಾಮೆ 1 ವರ್ಷದಲ್ಲಿ ರಾಜೀನಾಮೆ ಕೊಟ್ಟು ಅಲ್ಲೇ ಪ್ರಾಕ್ಟೀಸ್ ಮಾಡಿದೆ. ಒಳ್ಳೆ ಪ್ರಾಕ್ಟೀಸ್ ಇತ್ತು. 80,000 ಬಾಡಿಗೆ ಕೊಡ್ತಾ ಇದ್ದೆ ಅಲ್ಲಿ. ಓಹೋ, ಆ ಕಾಲದಲ್ಲಿ 80,000 ಬಾಡಿಗೆ ಕೊಟ್ಟು? ಹೌದು, ಅಷ್ಟು ಚೆನ್ನಾಗಿತ್ತು ಪ್ರಾಕ್ಟೀಸು. ಮತ್ತೆ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗ್ತಾರೆ 89ರಲ್ಲಿ. ಅವರು ನನ್ನನ್ನು ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ ಆಗಿ ಮಾಡ್ತಾರೆ. ಇದ್ರೆ ಇವತ್ತಿಗೂ ನಾನು ಎಡಿಷನಲ್ ಬೇರೆಯವರಾಗಿದ್ದಾರೆ. ನಾನು ಕರ್ನಾಟಕದವನು ಒಬ್ಬನೇ ಇಷ್ಟವರೆಗೆ. ಅಲ್ಲಿ ಸಾಲಿಸಿಟರ್ ಜನರಲ್ ಆಗಿ 1 ವರ್ಷದಲ್ಲಿ ನನಗೆ ಮುಖ್ಯ ನ್ಯಾಯಾಧೀಶರು ಕರೆದು ನ್ಯಾಯಾಧೀಶನಾಗಿ ಬಾ ಅಂತ. ನಾನು ಹೈಕೋರ್ಟಲ್ಲಿ ನ್ಯಾಯಾಧೀಶನಾಗಿರಲಿಲ್ಲ, ಅಲ್ಲಿ ಬಾ ಅಂತ ಹೇಳಿದರು. ನನಗೆ ಇಷ್ಟ ಇರಲಿಲ್ಲ, ಯಾಕಂದರೆ ಸಂಬಳ 50,000 ಇತ್ತು. ನಾನು ಇಷ್ಟೊಂದು ಬಾಡಿಗೆ ಕೊಡ್ತಾ ಇದ್ದೆ ಯಾಕೆ ಅಂತ. ಆದರೆ ನನ್ನ ತಂದೆಯವ್ರ ಕಾಲವಾಗಿದ್ದರು. ನನ್ನ ತಾಯಿಯವರು ಹೇಳಿದರು, ತಂದೆಯವರಿಗೆ ಭಾಳ ಇಷ್ಟ ಇತ್ತು ನೀನು ನ್ಯಾಯಾಧೀಶನಾಗಬೇಕಂತ. ಹೌದು, ಯಾಕೆ ತಗೊಳ್ಳಲ್ಲ ಅಂತ ಕೇಳಿದ್ರೆ ನಾನು ಹೇಳಿದೆ, ಅಮ್ಮ 50,000 ಸಂಬಳ, ನಾನು ಇವಾಗ ಎಷ್ಟು ಕೊಡಿದ್ರೆ ಬಾಡಿಗೆನೇ ಎಷ್ಟು ಕೊಡ್ತಾ ಇದ್ದೇನೆ, ಎಷ್ಟು ಅಂತ ನಿನ್ಗೆ ಗೊತ್ತಿರ್ಬೋದು ಅಂತ ಹೇಳಿದೆ. ಆವಾಗ ಅವ್ರು ಹೇಳಿದರು, ನಿನ್ನ ತಂದೆಗೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶನಾಗಿ ಬರ್ತಾ ಇದ್ದ ಸಂಬಳ 4,000. ಆ 4,000ದಲ್ಲಿ 6 ಮಕ್ಕಳಿಗೆ ಊಟ ಹಾಕಿದ್ರು, ವಿದ್ಯೆ ಕೊಟ್ಟರು, ನಿಮಗೆಲ್ಲ ಬುದ್ಧಿವಾದ ಹೇಳಿದ್ರು ಏನೇ ಮಾಡಬೇಕು ಹೇಗಿರ್ಬೇಕಂತ. ಅವರು ಅದನ್ನೇ ಪಾಲಿಸ್ತಾ ಇದ್ದರು. ಆದರೂ ಕೂಡ ನೀನು ನನಗೆ 50,000 ಸಂಬಳ ಇದ್ದರೂ ಸಾಲಲ್ಲ ಅಂತೆಲ್ಲ. ನನಗೆ ಮಕ್ಕಳಿಲ್ಲ, ಮಕ್ಕಳು ಕೂಡ ಇಲ್ಲಲ್ಲ ಅಂತ ಹೇಳಿದ್ರು. ಅವಾಗ ನನಗೆ ನೆನಪಾಯ್ತು, ಅವ್ರು ಸಹಾಯ ಮಾಡಿದ್ದು ನೆನಪಿಲ್ಲ ಚಿಕ್ಕವರಾಗಿದ್ದಾಗ. ಹಾಗೆ ಅವರನ್ನು ಸಮಾಧಾನ ಮಾಡೋಣ ಅಂತ ನಾನು ಒಪ್ಕೊಂಡೆ. ನಾನು ನ್ಯಾಯಾಧೀಶನಾದೆ, 5.5 ವರ್ಷ ನ್ಯಾಯಾಧೀಶನಾದೆ. ಯಾವುದೇ ಒಂದು ಇದಿಲ್ಲ, ತೃಪ್ತಿ ಇದೆ ಆ ಹುದ್ದೆಯಲ್ಲೂ ಕೂಡ.